ಪಾಸಿಟಿವ್, ನೆಗೆಟಿವ್ ಈ ಪದಗಳು ಕೇಳೋಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ. ಆದರೆ ಆ ಪದಗಳನ್ನ ಡೀಪಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಲೈಫ್ನೇ ಬದಲಾಯಿಸುತ್ತೆ. ಪಾಸಿಟಿವ್ ಅಂದರೆ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ರೆಸ್ಪಾಂಡ್ ಆಗೋದು. ಅದೇ ನೆಗೆಟಿವ್ ಅಂದರೆ ಸಿಚುವೇಶನ್ ಏನೋ ಅರ್ಥ ಮಾಡ್ಕೊಳ್ದೆ ಅದಕ್ಕೆ ಆಪೋಸಿಟ್ ಆಗಿ ಆಲೋಚಿಸೋದು. ಹಾಗೆ ಆಲೋಚಿಸಿ ಡಿಸಿಷನ್ಸ್ ತಗೊಳ್ಳೋವಾಗ ಆ ನೆಗೆಟಿವ್ ಸಿಚುವೇಶನ್ಸ್ಗೆ ಕಾರಣ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಇಲ್ಲ ನಿಮಗೆ ಹತ್ತಿರದವರಾದರೆ ಹೇಗೆ ಡೀಲ್ ಮಾಡಬೇಕೋ ಇವಾಗ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮರೀದೆ ವಿಡಿಯೋಸ್ಗೆ ಲೈಕ್ ಮಾಡಿ. ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಟು ಪುಷ್ಪ ಪ್ರಸಂಗ. ದ ವರ್ಲ್ಡ್ ಹ್ಯಾಸ್ ಡ್ಯುಯಾಲಿಟಿ. ನಮ್ಮ ಪ್ರಪಂಚದಲ್ಲಿ ಪ್ರತಿ ವಿಷಯದಲ್ಲೂ ಡ್ಯುಯಾಲಿಟಿ ಇರುತ್ತೆ. ಅಂದರೆ ಪ್ರತಿ ವಿಷಯಕ್ಕೂ 2 ಸೈಡ್ಸ್ ಇರುತ್ತೆ. ಒಳ್ಳೆಯದು, ಕೆಟ್ಟದ್ದು, ಪ್ರೀತಿ, ದ್ವೇಷ, ಸಂತೋಷ, ದುಃಖ, ಹೀಗೆ ಎಷ್ಟೋ ಎಕ್ಸಾಂಪಲ್ಸ್ ಹೇಳ್ಬೋದು. ಒಂದು ಸಂತೋಷ ಕೊಟ್ಟರೆ ಇನ್ನೊಂದು ದುಃಖ ಆಗೋ ಹಾಗೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವ ಕೆಲಸ ಮಾಡಿದ್ರೂ 5 ಜನರಲ್ಲಿ 2 ಪ್ರೌಡಾಗಿ ಫೀಲ್ ಆದರೆ 3 ಜನ ನಿರುತ್ಸಾಹ ಪಡ್ತಾರೆ. ಇದು ತುಂಬ ಸಾಧಾರಣವಾದ ವಿಷಯ. ನಾವು ಮಾಡೋ ಪ್ರತಿ ಕೆಲಸ, ಮಾತಾಡೋ ಪ್ರತಿ ಮಾತು 100% ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ನಿಮ್ಮನ್ನ ಹರ್ಟ್ ಮಾಡೋ ರೀತಿ ಆಪೋಸಿಟ್ ಪರ್ಸನ್ ಪ್ರವರ್ತಿಸಿದ್ರು, ಮಾತಾಡಿದ್ರು, ನೀವು ಕಷ್ಟಪಡೋ ಕೆಲವು ಡಿಸ್ಟರ್ಬಿಂಗ್ ಥಾಟ್ಸ್ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ಕಾರಣ ನಿಮ್ಮ ಮನೆಯವರೇ ಆಗ್ಬೋದು, ನಿಮ್ಮ ಕ್ಲೋಸ್ಡ್ ಒನ್ ಸಹ ಆಗ್ಬೋದು. ಯಾಕೆ ಇವರು ನನ್ನೇ ಟಾರ್ಗೆಟ್ ಮಾಡಿ ತೊಂದರೆ ಕೊಡ್ತಿದ್ದಾರೆ, ನನ್ನ ಮನೆಯವರೇ ಯಾಕೆ ನನ್ನ ಬೈತಾ ದ್ವೇಷಿಸ್ತಿದ್ದಾರೆ ಅನ್ನೋ ಆಲೋಚನೆಗಳು ಬರುತ್ತೆ. ಅವಾಗ್ಲಿಂದ ಯಾವುದೇ ಒಂದು ಚಿಕ್ಕ ನೆಗೆಟಿವಿಟಿ ಎದುರಾದ್ರೂ ನಿಮ್ಮಲ್ಲಿ ಡಿಸ್ಕಂಫರ್ಟ್ ಶುರು ಆಗುತ್ತೆ. ಹೀಗೆ ಪ್ರಪಂಚದಲ್ಲಿರೋ ಡ್ಯುಯಾಲಿಟಿ ನಮ್ಮನ್ನ ಅಫೆಕ್ಟ್ ಮಾಡುತ್ತೆ. ಈ ಸಿಚುವೇಶನ್ ಇಂದ ಆಚೆ ಬರ್ಬೇಕಂದ್ರೆ ನಿಮ್ಮ ಥಾಟ್ ಪ್ರಾಸೆಸ್ಗೆ ಅನುಕೂಲವಲ್ಲದ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂತ ಅರ್ಥ ಮಾಡಿಕೊಂಡು ಎದುರಾದ ಕ್ರಿಟಿಸಿಸಮ್, ಅಪೋಸಿಷನ್ ತಡ್ಕೊಂಡು ರಿಯಾಕ್ಟ್ ಆಗದೆ ಸ್ಥಿರವಾಗಿರಬೇಕು. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್. ಹೇಳೋದು ತುಂಬ ಈಸಿ, ಆದರೆ ಮಾಡೋಕೆ ಕಷ್ಟ ಅನಿಸುತ್ತಾ? ಹಾಗಾದರೆ ಈ ರೀತಿ ಮಾಡಿ. ಮೊದಲು ಈ ನಿಜನ ಗುರುತಿಸಿ. ಒಬ್ಬ ತಂದೆ ಆ್ಯಂಡ್ ಅವರ ಮಗ ಇಬ್ಬರು ಅವರ ಊರಲ್ಲಿರೋ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಬಂದರು. ಅಪ್ಪ ಸ್ನಾನ ಮಾಡಿ ಆಚೆ ಬಂದ್ಬಿಟ್ರು. ಆದರೆ ಮಗ ಮಾತ್ರ ಇನ್ನೂ ಯೋಚನೆ ಮಾಡ್ತಾ ನಿಂತಿದ್ದಾನೆ. ಇನ್ನೂ ಇಲ್ಲೇ ಇದೆಯಾ ಅಂತ ಅಪ್ಪ ಕೇಳಿದ್ರೆ, ನನಗೆ ಭಯ ಆಗ್ತಿದೆ, ಸ್ನಾನ ಮಾಡೋಕೆ ನದಿಗೆ ಇಳಿದ್ರೆ ಅದರಲ್ಲಿರೋ ಮೀನುಗಳು ನನ್ನ ಕಚ್ಚುತ್ತೆ ಅಂತ ಮಗ ಆನ್ಸರ್ ಮಾಡ್ತಾನೆ. ಮೀನು ಕಚ್ಚೋದೇನು ಅಂತ ಥಿಂಕ್ ಮಾಡ್ತಿದ್ದೀರಾ? ಒಂದು ಅಕ್ವೇರಿಯಂ ಅಲ್ಲಿ ಮೀನುಗಳನ್ನ ಬಿಟ್ಟು ಅದರಲ್ಲಿ ಕಾಲಿಟ್ಕೊಂಡು ಕುತ್ಕೊಳ್ತಾರಲ್ಲ, ಫಿಶ್ ಸ್ಪಾ ಅಂತಾರೆ. ಇದು ಅಂಥದ್ದೇ. ಮಗನ ಇನ್ನೋಸೆನ್ಸ್ಗೆ ತಂದೆ ಸ್ಮೈಲ್ ಮಾಡಿ, ಅವು ನಿನ್ನ ಏನು ಮಾಡಲ್ಲ, ನಮ್ಮ ಶರೀರದಲ್ಲಿರೋ ಕೊಳಕನ್ನ ಹಾಗೆ ಕಚ್ತಾ ಶುದ್ಧ ಮಾಡುತ್ತೆ, ನಿನಗೆ ನೋವು ಸಹ ಆಗಲ್ಲ ಅಂತ ವಿವರಿಸಿ ಧೈರ್ಯ ಹೇಳಿದ್ರೆ, ಸ್ವಲ್ಪ ಕಷ್ಟ ಅನಿಸಿದ್ರು ಮಗ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಹೊಳೆಯಲ್ಲಿ ಇಳಿದು ಸ್ನಾನ ಮಾಡಿ ಆಚೆ ಬರ್ತಾನೆ. ಇಲ್ಲಿ ನಾವು ಆಲೋಚಿಸಬೇಕಾದ ವಿಷಯಗಳು, ಮೀನುಗಳು ಆ ನದಿಯಲ್ಲಿ ಮೊದಲಿಂದ ಇದ್ದಾವೆ. ಅದೇ ರೀತಿ ನಿಮ್ಮ ಮನೆಯವ್ರನ್ನ ಚಿಕ್ಕ ವಯಸ್ಸಿಂದ ನೋಡಿರ್ತೀರ, ಅವರ ಜೊತೆನೆ ಬೆಳೆದು ದೊಡ್ಡವರಾಗಿದ್ದೀರಾ. ತೊಂದರೆ ಆಗ್ತಿದೆಯಲ್ಲ ಅಂತ ನದಿಯಲ್ಲಿರೋ ಮೀನನ್ನು ತೆಗೆದುಬಿಟ್ರೆ ಅವು ಸತ್ತೋಗುತ್ತೆ. ಅದೇ ರೀತಿ ನಿನ್ನ ಹರ್ಟ್ ಮಾಡ್ತಿದ್ದಾರಲ್ಲ ಅಂತ ಮನೆಯವ್ರನ್ನ, ಫ್ರೆಂಡ್ಸ್ನ ದೂರ ಮಾಡಿಕೊಂಡ್ರೆ ಸೋಷಿಯಲ್ ಲೈಫೇ ಇಲ್ಲದೆ ಒಂಟಿಯಾಗೋಗ್ತೀರಾ. ಹಾಗೆ ಒಂದು ಲಾಜಿಕ್ ಥಿಂಕ್ ಮಾಡಿ. ನೀವು ಮನೆಯವರ ಜೊತೆನೆ ಬೆರೆತು ಇಲ್ದಿದ್ರೆ ಗೊತ್ತಿಲ್ಲದೆ ಇರೋ ಅಪರಿಚಿತರ ಜೊತೆ ಹೇಗೆ ಸೋಷಿಯಲೈಸ್ ಆಗ್ತೀರಾ? ನಾವು ಕಲ್ತ್ಕೊಳ್ಳೋ ಪ್ರತಿ ಒಳ್ಳೆ ವಿಷಯ ಮನೆಯಿಂದಾನೇ ಶುರು ಆಗುತ್ತೆ. ನೀವು ಎಲ್ಲೋ ಊರು ಬಿಟ್ಟು ಊರು, ಬೇರೆ ದೇಶದಲ್ಲಿರೋವಾಗ ಹೊಸದಾಗಿ ಪರಿಚಯ ಆದವ್ರ ಜೊತೆ ಅಡ್ಜಸ್ಟ್ ಆಗದೆ ಕಷ್ಟಪಡ್ತೀರಾ. ನೆಕ್ಸ್ಟ್ ಒನ್, ಎವ್ರಿ ಒನ್ ಹ್ಯಾಸ್ ಎ ನ್ಯಾಚುರಲ್ ಬಿಹೇವಿಯರ್. ನದಿಯಲ್ಲಿ ಮೀನುಗಳು ಕಚ್ಚೋದು ಅನ್ನೋ ಆ್ಯಕ್ಷನ್ ಅವುಗಳ ಸಹಜ ಸ್ವಭಾವ, ಅಂದರೆ ನ್ಯಾಚುರಲ್ ಬಿಹೇವಿಯರ್. ಹಾಗೆ ಒಬ್ಬರು ಅವ್ರಿಗೆ ಇಷ್ಟ ಬಂದ ಹಾಗೆ ಬಿಹೇವ್ ಮಾಡೋದು ಸಹ ಅವರ ನ್ಯಾಚುರಲ್ ಬಿಹೇವಿಯರ್. ಹೇಗೆ ನಿಮಗೆ ಕೆಲವು ವಿಷಯಗಳು ಇಷ್ಟ ಆಗಲ್ವೋ ಹಾಗೆ ಅವ್ರಿಗೂ ಸಹ ಕೆಲವು ವಿಷಯಗಳು ಇಷ್ಟ ಆಗಲ್ಲ. ಕೆಲವರಿಗೆ ಅವರ ಒಪಿನಿಯನ್ ಡೈರೆಕ್ಟ್ ಆಗಿ ಹೇಳೋ ಅಭ್ಯಾಸ ಇರುತ್ತೆ, ಕೆಲವರು ಹೇಳದೆ ಸೈಲೆಂಟ್ ಆಗಿರ್ತಾರೆ. ಒಪಿನಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡಿದಾಗ ಅವು ನಿಮಗೆ ಇಷ್ಟ ಆಗದೆ ಇದ್ದರೆ ಅವರ ಪ್ರವರ್ತನೆ ಮತ್ತು ಮಾತು ನಿಮಗೆ ಅನುಕೂಲವಾಗಿ ಇಲ್ಲದೆ ಹೋದರೆ ಬೇಜಾರಾಗುತ್ತೆ. ಹೇಗೆ ನೀವು ಇಷ್ಟಪಡೋದು, ಇಷ್ಟಪಡದೆ ಇರೋದು ಇರುತ್ತೋ ಅದೇ ರೀತಿ ಅವರು ಸಹ ಇಷ್ಟಪಡೋದು, ಇಷ್ಟಪಡದೆ ಇರೋದು ಇರುತ್ತೆ. ಆದರೆ ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡೋ ವಿಧಾನ ನಿಮ್ಮನ್ನು ಹರ್ಟ್ ಮಾಡುತ್ತೆ. ಸಪೋಸ್ ಯಾರಾದರೂ ನಿಮ್ಮ ನ್ಯಾಚುರಲ್ ಬಿಹೇವಿಯರ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಏನು ಹೇಳ್ತೀರಾ? ಅದು ಹೇಗೆ ಆಗುತ್ತೆ? ಚಿಕ್ಕ ವಯಸ್ಸಿಂದ ಹೀಗೆ ಇದ್ದೀನಿ, ಇವಾಗಲೇ ಚೇಂಜ್ ಆಗು ಅಂದರೆ ತಕ್ಷಣ ಅಪ್ಡೇಟ್ ಆಗೋಕ್ಕೆ ನಾನೇನಾದರೂ ಕಂಪ್ಯೂಟರ್ ಪ್ರೋಗ್ರಾಮಾ ಅಂತ ಅನಿಸುತ್ತೆ. ಹಾಗೆ ಅವರು ಸಹ ನಿಮಗೋಸ್ಕರ ಅವರ ಸ್ವಭಾವನ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದು ಈಸಿ ಟಾಸ್ಕ್ ಅಲ್ಲ.
ಹೇಗೆ ಆ ಹುಡುಗ ಸ್ನಾನ ಮಾಡೋವಾಗ ಮೀನುಗಳು ಕಚ್ಚಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ನೋ, ನೀವು ಸಹ ಆಪೋಸಿಟ್ ಪರ್ಸನ್ ನಿಮ್ಮ ಒಪಿನಿಯನ್ಸ್ ಆ್ಯಂಡ್ ಅದಕ್ಕೆ ಅನುಕೂಲವಾಗಿ ಪ್ರವರ್ತಿಸಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಗುರುತಿಸಬೇಕು. ಎಂತಹ ಚೇಂಜ್ ಆದರೂ ಸರಿ, ಅದು ಅವರೇ ಬದಲಾಯಿಸ್ಕೊಂಡು ಆ್ಯಕ್ಷನ್ ತಗೊಳ್ಬೇಕಾದ ವಿಷಯ. ನೆಕ್ಸ್ಟ್ ಒನ್, ಸಿ ಫ್ರಮ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಒಬ್ಬರನ್ನ ಚೇಂಜ್ ಮಾಡೋದು ನಿಮ್ಮ ಕೈಯಲ್ಲಿ ಆಗದೆ ಇರೋ ಕೆಲಸ ಅನ್ನೋವಾಗ ಸಿಚುಯೇಷನ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬೋದು. ಮೊದಲು ಹರ್ಟ್ ಆಗೋದನ್ನ ಬಿಡಿ. ನೀವು ಹರ್ಟ್ ಆಗಿದ ಮಾತ್ರಕ್ಕೆ ಸೊಲ್ಯೂಷನ್ ಸಿಗ್ಬಿಡಲ್ಲ ಅಲ್ವಾ? ನಿಮ್ಮಲ್ಲಿ ಇನ್ನಷ್ಟು ನೆಗೆಟಿವ್ ಎಮೋಷನ್ಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಬದಲು ಸಿಚುಯೇಷನ್ನ ಇನ್ನೊಂದು ಪರ್ಸ್ಪೆಕ್ಟಿವ್ ಇಂದ ನೋಡೋಕೆ ಟ್ರೈ ಮಾಡಿ. ನದಿಯಲ್ಲಿರೋ ಮೀನುಗಳು ಅದರಲ್ಲಿ ಇಳಿದವರ ಬಾಡಿಯಿಂದ ಕೊಳಕನ್ನ ಶುದ್ಧ ಮಾಡುತ್ತೆ ಅಂತ ಆ ತಂದೆ ತನ್ನ ಮಗನಿಗೆ ಸಿಚುಯೇಷನ್ನ ಪಾಸಿಟಿವ್ ಆಗಿ ವಿವರಿಸಿದ ಹಾಗೆ ನಿಮ್ಮನ್ನ ಹರ್ಟ್ ಮಾಡೋ ಮಾತುಗಳು, ಬಿಹೇವಿಯರ್ಸ್ ಒಂದು ರೀತಿ ನಿಮಗೆ ಒಳ್ಳೆಯದೇ ಮಾಡ್ತಿವೆ. ನಿಮ್ಮಲ್ಲಿರೋ ಮಾನಸಿಕ ಸ್ಥಿರತ್ವ ಅಂದರೆ ಮೆಂಟಲ್ ಸ್ಟೆಬಿಲಿಟಿನ ಪರೀಕ್ಷಿಸೋಕೆ, ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಡೆವಲಪ್ ಮಾಡ್ಕೊಳ್ಳೋಕೆ ಎದುರಾದ ಪರಿಸ್ಥಿತಿ ಅಂತ ಭಾವಿಸಿ. ಜೀವನವನ್ನು ಒಂದು ಪಾಸಿಟಿವ್ ಸೈಡಿಂದ ನೋಡೋದಂದ್ರೆ ಇದೆ. ನೆಕ್ಸ್ಟ್ ಒನ್, ಮೇಕಪ್ ಯುವರ್ ಮೈಂಡ್. ಇದೆಲ್ಲ ಸಾಧ್ಯ ಆಗಬೇಕಂದ್ರೆ ಮೊದಲು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಯಾವಾಗಾದರೂ ಸರಿ ಮೈಂಡ್ ನಿಮ್ಮ ಕಂಟ್ರೋಲಲ್ಲಿ ಇರಬೇಕೆ ಹೊರತು ನಮ್ಮನ್ನು ಮೈಂಡ್ ಕಂಟ್ರೋಲ್ ಮಾಡಬಾರ್ದು. ನಮ್ಮ ಮನಸ್ಸಲ್ಲಿ ಬರೋ ಆಲೋಚನೆಗಳು ಬಿಹೇವಿಯರ್ ಆಗಿ ಚೇಂಜ್ ಆಗುತ್ತೆ. ಅದಕ್ಕೆ ನಾವು ಏನು ಆಲೋಚಿಸ್ತೀವೋ ಅದೇ ಆಗುತ್ತೆ ಅಂತಾರೆ. ಆದರೆ ಹೀಗೆ ಆಲೋಚಿಸಿದ್ರೆ ನಿಜ ಆಗುತ್ತೆ ಅನ್ನೋ ಪಾಯಿಂಟ್ ಅವರಿಗೆ ಅವರ ವಿಷಯದಲ್ಲಿ ಮಾತ್ರನೇ ಆಗುತ್ತೆ. ನೀವು ಆಲೋಚಿಸ್ತಾ ಬೇಜಾರಾಗಿದ್ದೀರಾ ಅಂತ ಆಪೋಸಿಟ್ ಪರ್ಸನ್ ನಿಮಗೆ ಅನುಕೂಲಕರವಾಗಿ ಪ್ರವರ್ತಿಸಲ್ಲ. ಸೊ ಈ ಲಾಜಿಕ್ನ ಅರ್ಥ ಮಾಡಿಕೊಂಡು ಅವರು ನನಗೆ ತೊಂದರೆ ಕೊಡ್ತಿದ್ದಾರೆ ಅನ್ನೋ ಡಿಸ್ಟ್ರಕ್ಟಿವ್ ಥಾಟ್ಸ್ಗೆ ಬದಲಾಗಿ ಅವರು ನನ್ನ ಹತ್ರ ಹೇಗಿದ್ರೂ ಸರಿ ನಾನು ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀನಿ, ಒಬ್ಬರ ಮಾತು ನನ್ನ ಕುಗ್ಗಿಸಲ್ಲ ಅನ್ನೋ ಪ್ರಾಡಕ್ಟಿವ್ ಥಾಟ್ಸಿಂದ ರಿಪ್ಲೇಸ್ ಮಾಡಿ. ಅದರಿಂದ ಮೆಂಟಲ್ ಪೀಸ್ ಇರುತ್ತೆ. ನೆಕ್ಸ್ಟ್, ಲೆಟ್ಸ್ ನಾಟ್ ಗೋ ಫಾರ್ ಎಕ್ಸ್ಪೆಕ್ಟೇಷನ್ಸ್. ರಿಸಲ್ಟ್ಸ್ನ ಮೇಲೆ ಎಕ್ಸ್ಪೆಕ್ಟೇಷನ್ ಇದ್ದು ಅದು ಸ್ಟ್ರಾಂಗ್ ಆಗಿ ಇದ್ದರೆ ಪ್ರಾಬ್ಲಮ್ಸ್ ಬರುತ್ತೆ. ಅದು ಮುಗಿಯೋವರೆಗೂ ಆಲೋಚನೆ ಬದಲಾಗಲ್ಲ. ಮಾಡ್ತಿರೋ ಕೆಲಸದ ಮೇಲೆ ಫೋಕಸ್ ಇಲ್ಲದೆ ಯಾವುದು ಸ್ಮೂತಾಗಿ ನಡೆಯಲ್ಲ. ಅದೇ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಮಾಡಬೇಕಾಗಿರೋ ಕೆಲಸ ಮಾಡಿಕೊಂಡು ಮುಂದೆ ಹೋದರೆ ಯಾವ ಪ್ರಾಬ್ಲಮ್ನೂ ಇರಲ್ಲ. ಅಂತಹ ವ್ಯಕ್ತಿನ ಕರ್ಮಯೋಗಿ ಅಂತಾರೆ. ಲೈಫಲ್ಲಿ ಅಂದ್ಕೊಂಡಿದ್ದನ್ನು ಸಾಧಿಸಿ ಸಕ್ಸಸ್ ಆಗಿರೋರನ್ನ ಗಮನಿಸಿದ್ರೆ ಪ್ರಾಬ್ಲಮ್ಸ್ ಬಂದರೂ, ಅಬ್ಸ್ಟ್ಯಾಕಲ್ಸ್ ಬಂದರೂ ಗೆಲ್ತೀವಾ ಇಲ್ವಾ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅವರ ಕೆಲಸ ಅವರು ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ತೊಂದರೆ ಕೊಡೋರು ಚೇಂಜ್ ಆಗಬೇಕು ಅನ್ನೋದು ಸಹ ಒಂದು ಎಕ್ಸ್ಪೆಕ್ಟೇಷನ್. ಸ್ವಲ್ಪ ಹೊತ್ತು ಮನಸ್ಸಿನಿಂದ ಆ ಆಲೋಚನೆನ ಪಕ್ಕಕ್ಕೆ ಇಟ್ಟು ನೋಡಿ, ನೀವು ಸಹ ಕರ್ಮಯೋಗಿ ಆಗ್ತೀರಾ. ಸ್ವಾಮಿ ವಿವೇಕಾನಂದ ಇದೇ ವಿಷಯನ ಉದ್ದೇಶಿಸ್ತಾ, ಜೀವನದಲ್ಲಿ ನಮಗಿರೋ ಎಕ್ಸ್ಪೆಕ್ಟೇಷನ್ಸ್ನ ನ್ಯಾಚುರಲ್ ಆಗಿ ಬಿಡದೆ ಹೋದರೆ ನೇಚರ್ ಬಲವಂತವಾಗಿ ಬಿಡೋ ಪರಿಸ್ಥಿತಿಗಳನ್ನ ಕಲ್ಪಿಸುತ್ತೆ. ಅದು ನಡೆದ್ರೆ ಪಾಠ ಕಲಿಯೋದರ ಜೊತೆಗೆ ಕೆಲವು ರಿಲೇಷನ್ಸ್ನ ಸಹ ಕಳ್ಕೊಳ್ತೀವಿ ಅಂತ ಹೇಳಿದ್ರು. ಈ ಪಾಯಿಂಟ್ನ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಮೈಂಡ್ ಟ್ರೈನ್ ಆಗೋದರ ಜೊತೆಗೆ ನಿಮಗೆ ನೀವೇ ತಾನಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಬಿಡ್ತೀರಾ. ನೆಕ್ಸ್ಟ್ ಒನ್, ಡೋಂಟ್ ಫೈಟ್. ನೀವೇ ಅಬ್ಸರ್ವ್ ಮಾಡಿ, ನಿಮಗೆ ತೊಂದರೆ ಕೊಡೋ ಲೈಫ್ ಪಾರ್ಟ್ನರ್ ಇಲ್ಲ ಸಿಬ್ಲಿಂಗ್ ಚೇಂಜ್ ಆಗಬೇಕು ಅಂತ ಕೋರ್ಕೊಳ್ತಾ ಅವ್ರ ಜೊತೆ ಮಾತಾಡಿ ನೋಡ್ತೀರಾ. ರಿಸಲ್ಟ್ ನೆಗೆಟಿವ್ ಆದರೂ ಮತ್ತೆ ಟ್ರೈ ಮಾಡಿದ್ರಿ. ಫೈನಲಿ ಅದು ಫೈಟ್ವರೆಗೂ ಹೋಗಿ ಅಲ್ಲಿವರೆಗೂ ಇದ್ದಂಥ ಸ್ವಲ್ಪ ಬಾಂಡ್ ಸಹ ಕೆಟ್ಟೋಗಿ ಇಬ್ಬರ ಮಧ್ಯೆ ಇದ್ದ ರಿಲೇಷನ್ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಆದರೂ ಸರಿ, ಫೈಟ್ ಆದರೂ ಪರವಾಗಿಲ್ಲ, ನಾವು ಅಂದ್ಕೊಂಡಿದ್ದೇ ಆಗಬೇಕು ಅಂತೀರಾ. ಹಾಗಾದರೆ ಈ ಡಿಸಿಷನ್ ತಗೊಳ್ಳೋಕೆ ಮುಂಚೆ ಒಂದು ವಿಷಯನ ಆಲೋಚಿಸಿ. ನೀವು ಮಾಡೋ ಫೈಟಿಂದ ನಿಮಗೆ ಮಾನಸಿಕ ಸಂತೃಪ್ತಿ ಉಂಟಾಗ್ಬೋದು, ಅದು ಚೆನ್ನಾಗೇ ಇರುತ್ತೆ. ಆದರೆ ಫೈಟ್ವರೆಗೂ ಹೋಗದೆ ಸಿಚುಯೇಷನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಿಮ್ಮನ್ನು ನೀವು ಪ್ರಾಡಕ್ಟಿವ್ ಥಾಟ್ಸಿಂದ ಪಾಸಿಟಿವ್ ಆ್ಯಂಡ್ ಸ್ಟ್ರಾಂಗ್ ಆಗಿ ಚೇಂಜ್ ಮಾಡಿಕೊಂಡ್ರೆ ನಿಮ್ಮಲ್ಲಿ ಒಂದು ಸ್ಪಿರಿಚುವಲ್ ಪ್ರೋಗ್ರೆಸ್ ಕಾಣಿಸುತ್ತೆ. ಯಾವಾಗಾದರೂ ಮನಸ್ಸು ಪೀಸ್ಫುಲ್ ಆಗಿ ಇದ್ದಾಗ, ಆಲೋಚಿಸಿದಾಗ ಫೈಟ್ ಮಾಡದೇ ಇದ್ದರೆ ಕೆಲವು ದಿನಗಳು ಮನಸ್ಸಲ್ಲಿ ಆಗೋ ರಿಗ್ರೆಟ್ ಇರಲ್ಲ, ರಿಲೇಷನ್ ಸಹ ಬ್ರೇಕ್ ಆಗಲ್ಲ. ನೆಕ್ಸ್ಟ್, ದೇ ಆರ್ ಯುವರ್ ಸೋರ್ಸ್ ಆಫ್ ಮೋಟಿವೇಶನ್. ಸಪೋಸ್ ನಿಮ್ಮ ಮನೆಯವರು ನಿಮ್ಮ ಕೆರಿಯರ್ಗೆ ಸಂಬಂಧಿಸಿದ ವಿಷಯಗಳ ಮೇಲೆ ನಿಮ್ಮನ್ನ ಕಡಿಮೆ ಮಾಡಿ ಮಾತಾಡ್ತಿದ್ರೆ ನಿಮ್ಮಲ್ಲಿ ಈ ರೀತಿಯ ಪಾಸಿಟಿವ್ ಆ್ಯಟಿಟ್ಯೂಡ್ ತುಂಬ ಯೂಸ್ ಆಗುತ್ತೆ. ನೀವು ಪಾಸಿಟಿವ್ ಆಗಿ ಆಲೋಚಿಸೋ ಥಾಟ್ಸ್ ನಿಮ್ಮನ್ನ ಕಂಪ್ಲೀಟಾಗಿ ನಿಮ್ಮ ಗುರಿ ಕಡೆ ಫೋಕಸ್ ಮಾಡೋ ಹಾಗೆ ಮಾಡುತ್ತೆ. ಎಷ್ಟು ಸರಿ ಸೋಲು ಎದುರಾದರೂ ಹರ್ಟ್ ಮಾಡೋ ಮಾತುಗಳು ಮತ್ತೆ ಟ್ರೈ ಮಾಡು ಅಂತ ನೆನ್ಪು ಮಾಡುತ್ತೆ. ಅವರ ನೆಗೆಟಿವ್ ವರ್ಡ್ಸ್ ನಿಮ್ಮ ಸೋರ್ಸ್ ಆಫ್ ಮೋಟಿವೇಶನ್ ಆಗಿ ಚೇಂಜ್ ಆಗುತ್ತೆ. ಇದೇನು ಹೊಸ ವಿಷಯ ಅಲ್ಲ.
ಅಂದ್ಕೊಂಡಿದ್ದನ್ನು ಸಾಧಿಸಿದವರ ಜರ್ನಿನ ಗಮನಿಸಿದ್ರೆ ಅವ್ರನ್ನ ಅವಮಾನಿಸಿ ಕೀಳಾಗಿ ಮಾತಾಡಿ ಕೆಳಗೆ ತಳ್ಳಬೇಕು ಅಂತ ಅನ್ಕೊಳ್ಳೋ ಅವರು ಇದ್ದೇ ಇರ್ತಾರೆ. ನಮ್ಮೆಲ್ರಿಗೂ ತಿಳಿದ ರಾಮಾಯಣ ಪಾಸಿಟಿವ್ ಆಗಿ ಇರೋರ್ಗಿಂತ ನೆಗೆಟಿವ್ ಆಗಿ ಇರೋರೆ ನಮ್ಮ ಲೈಫಲ್ಲಿ ನಮಗೆ ಎಷ್ಟೋ ವಿಷಯಗಳನ್ನ ಕಳಿಸ್ತಾರೆ ಅಂತ ಹೇಳುತ್ತೆ. ಇನ್ನು ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಒಂದು ಇಂಗ್ಲಿಷ್ ಪ್ರೋವರ್ಬ್ ಇದೆ, ಇಫ್ ಪೀಪಲ್ ಥ್ರೋ ಸ್ಟೋನ್ಸ್ ಆಟ್ ಯು, ಪಿಕ್ ದೆಮ್ ಅಪ್ ಆ್ಯಂಡ್ ಬಿಲ್ಡ್ ಸಮಥಿಂಗ್. ನೆಕ್ಸ್ಟ್, ಫೈಂಡ್ ಸೋಲೇಸ್ ವಿತ್ ಹಾಬೀಸ್. ಎಷ್ಟು ಟ್ರೈ ಮಾಡಿದ್ರೂ ಆಗದೆ ಇದ್ದರೆ ನಿಮಗೆ ಅಂತ ಕೆಲವು ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್ನ ಅಭ್ಯಾಸ ಮಾಡ್ಕೊಳ್ಳಿ. ಮೆಡಿಟೇಷನ್, ಯೋಗ, ಎಕ್ಸಸೈಸಸ್ ನಂಥದ್ದು ಮಾತ್ರ ಅಲ್ಲ, ನಿಮ್ಮ ಮನಸ್ಸಿಗೆ ಇಷ್ಟ ಆಗಿದ್ದು ಯಾವಾಗಲಿಂದನೂ ಮಾಡಬೇಕು ಅಂದ್ಕೊಂಡು ಟೈಮ್ ಇಲ್ಲ ಅಂತ ಸ್ಟಾಪ್ ಆದ ಹಾಬಿ, ಇಲ್ಲ ಕಲ್ತ್ಕೊಳ್ಬೇಕು ಅಂದ್ಕೊಂಡ ಕೋರ್ಸ್, ಹೀಗೆ ಯಾವುದಾದ್ರೂ ಆಗ್ಬೋದು. ಇವು ನಿಮಗೆ ಇಷ್ಟ ಆದ ಆ್ಯಕ್ಟಿವಿಟಿ ಆಗಿದ್ದರಿಂದ ಕಂಪ್ಲೀಟ್ ಫೋಕಸ್ ಅಲ್ಲೇ ಇರುತ್ತೆ. ನಿಮ್ಮನ್ನ ಹರ್ಟ್ ಮಾಡೋರ ಬಗ್ಗೆ ಆಲೋಚಿಸೋಕೆ ಸಹ ಟೈಮ್ ಇರಲ್ಲ. ನಿಮ್ಮ ಮೈಂಡ್ ಬ್ಯುಸಿ ಆಗಿದ್ದರೆ ಯಾವುದೇ ರೀತಿಯ ಡಿಸ್ಟ್ರಕ್ಟಿವ್ ಥಾಟ್ಸ್ ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಅವಾಗಿಂದ ನಿಮ್ಮ ಬೇಜಾರಿಗೆ ಕಾರಣವಾದವರು ನಿಮಗೆ ಸಹಾಯ ಮಾಡಿದವರು ಆಗ್ತಾರೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಮಿಸ್ ಮಾಡದೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.